ಹಾಯ್ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್ ಮನೆ ಮಂದಿ ಊಟ. ವೀಕ್ಷಕರೇ, ನಾನಿವತ್ತೊಂದು ಸಿಕ್ಕಾಬಿಟ್ಟೆ ಟೇಸ್ಟಿ ಅಂದರೆ ಟೇಸ್ಟಿಯಾಗಿರೋವಂಥ ಒಂದು ಗ್ರೇವಿ ತೊಗೊಂಬಂದಿದ್ದೀನಿ. ಪನ್ನೀರ್ ಮಟರ್ ಮಸಾಲ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ. ಮತ್ತು ಮಾಡೋದು ಕೂಡ ಸಿಕ್ಕಾಬಿಟ್ಟೆ ಈಸಿಯಾಗಿ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಹೇಳ್ಕೊಡ್ತೀನಿ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ, ಟೈಮು ಕೂಡ ಜಾಸ್ತಿ ಏನು ಬೇಡ ವೀಕ್ಷಕರೇ. ಮತ್ತು ಮಕ್ಕಳಿಗಂತೂ ಪನ್ನೀರ್ ಅಂದರೆ ಆಬ್ವಿಯಸ್ಲಿ ಇಷ್ಟ ಇರುತ್ತೆ. ಸೊ ಎಲ್ಲರೂ ಎಂಜಾಯ್ ತಿಂತಾರೆ ವೀಕ್ಷಕರೇ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ವೀಕ್ಷಕರೇ 2 ಸ್ಪೂನಷ್ಟು ನಾನು ಎಣ್ಣೆ ತೊಗೊಂಡಿದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡಿದ್ದೀನಿ. ಸೊ ನಾನಿಲ್ಲಿ ಪನ್ನೀರ್ನ ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈಗ ಮೀಡಿಯಂ ಫ್ಲೇಮ್ನಲ್ಲಿ ಇವಾಗ ನಾನು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಸಾಕು, ಸ್ವಲ್ಪ ಗೋಲ್ಡನ್ ಬ್ರೌನು, ತುಂಬ ಗೋಲ್ಡನ್ ಬ್ರೌನ್ ಬೇಡ, ಸ್ವಲ್ಪ ನೋಡಿ ಇಷ್ಟು. ಇದನ್ನು ಇವಾಗ ನಾನು ಎತ್ಕೊಂಡು ಒಂದು ಪ್ಲೇಟಿಗೆ ಇಟ್ಕೊಂಡಿದ್ದೀನಿ. ಅದೇ ಎಣ್ಣೆಗೆನೇ ಇವಾಗ ನಾನು 2 ಮೀಡಿಯಂ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ಅದನ್ನು ಫ್ರೈ ಮಾಡಲಿಕ್ಕೆ ಶುರು ಮಾಡ್ತೀನಿ. ಇಲ್ಲಿ ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ಜನ ಇದ್ದಾರೆ ನಿಮ್ಮ ಮನೆಯಲ್ಲಿ ನೋಡ್ಕೊಂಡ್ಬಿಟ್ಟು ಅದರ ಅನುಸಾರವಾಗಿ ಈರುಳ್ಳಿ ಮತ್ತು ಎಲ್ಲ ಥರ ಐಟಮ್ಸ್ಗಳನ್ನು ಕೂಡ ತಗೊಳ್ಳಿ ವೀಕ್ಷಕರೇ. ಇಲ್ಲಿ ನಾನು 2 ಮೀಡಿಯಂ ಗಾತ್ರದ ಟೊಮೆಟೊ ಹಣ್ಣು ತಗೊಂಡಿದ್ದೀನಿ. ಅದನ್ನು ಕೂಡ ಇವಾಗ ನಾನು ಫ್ರೈ ಮಾಡಲಿಕ್ಕೆ ಶುರು ಮಾಡಿದ್ದೀನಿ. ಇದು ನಾನೀಗ ಮಾಡ್ತಾ ಇರೋ ಗ್ರೇವಿ ಸುಮಾರು ಒಂದು 4ರಿಂದ 5 ಜನಕ್ಕಾಗುವಷ್ಟು ಆಗುತ್ತೆ ವೀಕ್ಷಕರೇ. ನೋಡಿ ಇವಾಗ ಆಲ್ಮೋಸ್ಟ್ ಇವಾಗ ಫ್ರೈ ಆಗ್ತಾ ಇದೆ. ಇಲ್ಲಿ ಟೊಮೆಟೊ ಹಣ್ಣು ಚೆನ್ನಾಗಿ ಮೆತ್ತಗೆ ಹಾಕಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕಾಗತ್ತೆ. ನಾನಿಲ್ಲಿ 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅದನ್ನು ಮುರಿದ್ಬಿಟ್ಟು ಹಾಕಿದ್ದೀನಿ. ಆಮೇಲೆ 1.5 ಇಂಚಷ್ಟು ಶುಂಠಿ ಕೂಡ ಹಾಕಿದ್ದೀನಿ. ಒಂದು 7ರಿಂದ 8 ಪಳಕು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಹಾಕಿದ್ದೀನಿ. ಇಷ್ಟನ್ನು ಕೂಡ ನಾನು ಕ್ಲೀನಾಗಿ ಈಗ ಫ್ರೈ ಮಾಡ್ಕೊತೀನಿ. ಇಲ್ಲಿ ಹಸಿಮೆಣಸಿನ್ಕಾಯಿ 2 ಯಾಕೆ ತೊಗೊಂಡಿದ್ದೀನಿ ಅಂದರೆ ನಾನು ಖಾರದ ಪುಡಿ ಕೂಡ ನಾನು ಆ್ಯಡ್ ಮಾಡ್ತೀನಿ ಮುಂದೆ. ಸೊ ಹಾಗಾಗಿ 2 ಹಸಿಮೆಣಸಿನ್ಕಾಯಿ ಸಾಕಾಗುತ್ತೆ ವೀಕ್ಷಕರೇ. ನೋಡಿ ಇವಾಗ ಫ್ರೈ ಆಗ್ತಾ ಇದೆ. ಅದ್ರ ಮಧ್ಯದಲ್ಲಿ ನಾನಿವಾಗ ಒಂದು ಲ್ಯೂಕ್ ವಾರ್ಮ್ ವಾಟರ್ ಅಂದರೆ ಉಗುರು ಬೆಚ್ಚಿನ ನೀರಿಗೆ ನಾನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಪನ್ನೀರು, ಅದನ್ನೆಲ್ಲ ಇವಾಗ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಏಕೆಂದರೆ ಅಲ್ಲಿ ನಾವು ಫ್ರೈ ಮಾಡಿದಾಗ ಸ್ವಲ್ಪ ರಫ್ ಆಗಿರುತ್ತೆ, ಸ್ವಲ್ಪ ಹಾರ್ಡ್ ಆಗಿರುತ್ತೆ ಪನ್ನೀರು. ಹಾಗಾಗಿ ಅದನ್ನು ಸ್ವಲ್ಪ ಉಗುರು ಬೆಚ್ಚಗೆ ಇರೋವಂಥ ನೀರಿಗೆ ಹಾಕೋದ್ರಿಂದ ಅದು ಕ್ಲೀನಾಗಿ ಸಾಫ್ಟಾಗಿ ಆಗುತ್ತೆ. ಅದಕ್ಕೋಸ್ಕರನೇ ಅದಕ್ಕೆ ಬಿಸಿ ನೀರಿಗೆ ಉಗುರು ಬೆಚ್ಚಿ ನೀರಿಗೆ ಹಾಕಬೇಕಾಗತ್ತೆ. ಇಲ್ಲಿ ನಾನು ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ದು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ನೀರಿಲ್ದಂಗೆ ರುಬ್ಕೊಂಡ್ಬಿಟ್ಟು ಬರ್ತೀನಿ. ಇಲ್ಲಿ 2 ಸ್ಪೂನ್ ಎಣ್ಣೆ, ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ. ಆಮೇಲೆ ಇಲ್ಲಿ ಒಗ್ಗರಣೆಗೆ ಮಸಾಲೆಗಳನ್ನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಪಲಾವ್ ಎಲೆ ಹಾಕಿದ್ದೀನಿ, 1 ಇಂಚು ಚಕ್ಕೆ ಹಾಕಿದ್ದೀನಿ, ಒಂದು ಏಲಕ್ಕಿ, 3 ಲವಂಗ ಕೂಡ ಆ್ಯಡ್ ಮಾಡಿದ್ದೀನಿ. ಇಷ್ಟನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇಲ್ಲಿ ಫ್ರೈ ಮಾಡ್ಕೊಂಡಾದ ನಂತರ ಉರಿನ ಕಂಪ್ಲೀಟ್ ಕಡಿಮೆ ಇಟ್ಕೊಂಡ್ಬಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಧನಿಯಾದ ಪುಡಿ ಹಾಕ್ತಿದ್ದೀನಿ. ಆಮೇಲೆ 1/4 ಟೇಬಲ್ ಸ್ಪೂನಷ್ಟು ಜೀರಾ ಪೌಡರ್ ಕೂಡ ಹಾಕ್ತಾ ಇದ್ದೀನಿ. ಆಮೇಲೆ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಕೂಡ ಆ್ಯಡ್ ಮಾಡಿದ್ದೀನಿ. ಇಷ್ಟನ್ನು ಕೂಡ ಈಗ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಕಂಪ್ಲೀಟ್ ಉರಿ ಕಡಿಮೆ ಇರಬೇಕು, ಸಿಮ್ ಅಂತ ಹೇಳ್ತೀವಲ್ಲ ಅದಲ್ಲಿ ಇಟ್ಕೊಂಡು ಮಾಡಿ. ಇಲ್ಲಾಂದರೆ ಪರವಾಗಿಲ್ಲ, ಎಣ್ಣೆ ಕಾದಿತ್ತು ಅಂದರೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಪೌಡರ್ನೆಲ್ಲ ಹಾಕಿ ಆಮೇಲೆ ಸ್ಟವ್ ಹಚ್ಕೊಂಡ್ಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಅದಾದ ನಂತರ ಇಲ್ಲಿ ನಾನು ಏನು ರುಬ್ಕೊಂಡಿದ್ನಲ್ಲ ಇದಿಷ್ಟನ್ನು ಕೂಡ ಇವಾಗ ನಾನು ಆ್ಯಡ್ ಮಾಡಿದ್ದೀನಿ. ಇದನ್ನು ಮಾಡುವಾಗ ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟೆ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನಾನು ಮಸಾಲೆ ಎಲ್ಲ ಏನು ರುಬ್ಕೊಂಡಿದ್ನಲ್ಲ ಜಾರು, ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಎಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇಲ್ಲಿ ಮಸಾಲೆ ಕೂಡ ಸ್ವಲ್ಪನೂ ವೇಸ್ಟ್ ಮಾಡೋದಿಲ್ಲ, ಏನಿಲ್ಲ. ಸೊ ಕ್ಲೀನಾಗಿ ಇವಾಗ ಕುದಿಯೋದಕ್ಕೆ ಅಂತ ಹೇಳ್ಬಿಟ್ಟು ಬಿಡ್ತೀನಿ ವೀಕ್ಷಕರೇ. ಸ್ವಲ್ಪ ಹಸಿ ವಾಸನೆ ಹೋಗಬೇಕಾಗತ್ತೆ, ಮಸಾಲೆದು ಹಸಿ ವಾಸನೆ ಹೋಗಬೇಕು. ಅಲ್ಲಿ ತನಕನೂ ಆದಷ್ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಕುದಿಯೋಕ್ಕೆ ಇಟ್ಬಿಡ್ಬೇಕಾಗತ್ತೆ. ಇಲ್ಲಿ ನೋಡಿ ಆಲ್ಮೋಸ್ಟ್ ಇವಾಗ ಕುದ್ದಿದೆ. ಕುದ್ದಾದ ನಂತರ ನಾನು ಹಸಿ ಬಟಾಣಿ ತೊಗೊಂಡಿದ್ದೀನಿ. ಹಸಿ ಬಟಾಣಿನ ಕುಕ್ಕರ್ನಲ್ಲಿ ಇಟ್ಬಿಟ್ಟು ಒಂದೇ ಒಂದು ಕುಕ್ ಕೂಗಿಸ್ಕೊಂಡಿದ್ದೀನಿ. ಚೂರು ಉಪ್ಪು ಹಾಕ್ಬಿಟ್ಟು ಒಂದೇ ಒಂದು ಕುಕ್ ಕೂಗಿಸ್ಕೊಂಡಿರೋ ಅಂಥ ಬಟಾಣಿನ ಇವಾಗ ನಾನು ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಇದರಲ್ಲೇ ಹಾಕಿ ನಾವು ಮಾಡೋದ್ರಿಂದ ತುಂಬ ಟೈಮ್ ತಗೊಳುತ್ತೆ, ಮತ್ತು ಅದು ಮಸಾಲ ಎಲ್ಲ ಸ್ವಲ್ಪ ಕುದಿಯುವಾಗ ಬಾಣಲಿಗೆ ಸ್ಟಿಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸಪ್ರೇಟಾಗಿ ಬೇಯಿಸ್ಕೊಂಡ್ರೆ ಒಳ್ಳೆಯದು. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಉಪ್ಪನ್ನು ಆ್ಯಡ್ ಮಾಡಿದ ನಂತರ ಈಗ ನಾನು ಕುದಿಯೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಡ್ತೀನಿ ವೀಕ್ಷಕರೇ. ಈಗ ಆ ಒಂದು ಬಟಾಣಿ ಮತ್ತು ಮಸಾಲೆ ಎಲ್ಲದೂ ಕೂಡ ಕ್ಲೀನಾಗಿ ಬೆರೆತ್ಕೋಬೇಕಾಗತ್ತೆ. ಇಲ್ಲಿ 2 ಸ್ಪೂನಷ್ಟು ನಾನು
ಕಾಜು ತೊಗೊಂಡಿದ್ದೀನಿ, ಗೋಡಂಬೆ. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡ್ಬಿಟ್ಟು ಬರ್ತೀನಿ. ನೋಡಿ ಇವಾಗ ಆಲ್ಮೋಸ್ಟ್ ಇವಾಗ ಕುದೀತಾ ಇದೆ ಎಲ್ಲ. ಬಟಾಣಿಗೆಲ್ಲ ಮಸಾಲ ಚೆನ್ನಾಗಿ ಇಟ್ಕೊಂಡಿದೆ, ಮತ್ತು ಹಸಿ ವಾಸನೆ ಕೂಡ ಮಸಾಲೆದು ಹೋಗಾಗಿದೆ. ತುಂಬನೇ ಚೆನ್ನಾಗಿ ಇವಾಗ ಕ್ರಿಸ್ಪಿಯಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಕುದೀತಾ ಇದೆ ವೀಕ್ಷಕರೇ. ಈಗ ಒಳ್ಳೆ ಘಮ ಕೂಡ ಬರೋದಕ್ಕೆ ಶುರುವಾಗಿರುತ್ತೆ. ಈಗ ನಾನು ಅಲ್ಲಿ ನೆನೆಸಿಟ್ಕೊಂಡಿದ್ನಲ್ಲ ಪನ್ನೀರು, ಉಗುರು ಬೆಚ್ಚಗಿರೋ ನೀರಲ್ಲಿ ಅದನ್ನು ಒಂದೊಂದನ್ನೇ ನಾನು ತೆಗೆದುಬಿಟ್ಟು ಇವಾಗ ಆ ಒಂದು ಗ್ರೇವಿಗೆ ಹಾಕ್ತೀನಿ ವೀಕ್ಷಕರೇ. ಹಾಕ್ಬಿಟ್ಟು ಈಗ ಮತ್ತೆ ಎಗೇನು ಕುದಿಯೋದಕ್ಕೆ ಅಂತೇಳ್ಬಿಟ್ಟು ಇಡ್ತೀನಿ. ಇಲ್ಲಿ ಪನ್ನೀರ್ ಹಾಕುವಾಗ ಆದಷ್ಟು ಕೂಡ ಉರಿನ ಕಡಿಮೆ ಇಟ್ಕೊಳ್ಳಿ, ಫ್ಲೇಮ್ ಕಡಿಮೆ ಇಟ್ಕೊಂಡ್ಬಿಟ್ಟು ಹಾಕಿ ವೀಕ್ಷಕರೇ. ನೋಡಿ ಇವಾಗ ಪನ್ನೀರೆಲ್ಲ ಹಾಕಿದ್ದಾಗಿದೆ. ಈಗ ಒಂದ್ಸರಿ ಕ್ಲೀನಾಗಿ ಸ್ಟಿರ್ ಮಾಡ್ತೀನಿ ನಾನು. ನೋಡಿ ಹಾಕಿ ಆಯಿತು. ಈಗ ಇನ್ನೊಂದ್ಸರಿ ಕ್ಲೀನಾಗಿ ಸ್ಟಿರ್ ಮಾಡ್ತೀನಿ. ಪನ್ನೀರು ಮತ್ತು ಆ ಮಸಾಲ ಎಲ್ಲ ಕ್ಲೀನಾಗಿ ಬೆರೆತ್ಕೋಬೇಕಾಗತ್ತೆ. ಹಾಗಾಗಿ ಕ್ಲೀನಾಗಿ ಒಂದ್ಸರಿ ಸ್ಟಿರ್ ಮಾಡಿಬಿಟ್ಟು ಮತ್ತೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಇನ್ನೂ ಒಂದು 2 ಮಿನಿಟ್ಸ್ಗಳ ಕಾಲ, 2 ನಿಮಿಷಗಳ ಕಾಲ ನಾನು ಇದನ್ನು ಕುದಿಯೋದಕ್ಕೆ ಅಂತೇಳ್ಬಿಟ್ಟು ಇಡ್ತೀನಿ. ಆ ಬಟಾಣಿ ಜೊತೆಯಲ್ಲಿ ಮತ್ತು ಪನ್ನೀರ್ ಜೊತೆಯಲ್ಲೆಲ್ಲ ಮಸಾಲ ಚೆನ್ನಾಗಿ ಹೊಂದ್ಕೊಂಡ್ಬಿಡುತ್ತೆ ವೀಕ್ಷಕರೇ. ಇವಾಗ ನೋಡಿ 2 ನಿಮಿಷಗಳ ಕಾಲ ಕುದ್ದಿದೆ. ಇವಾಗ ನಾನು ಲಿಡ್ಡನ್ನು ತೆಗೆದುಬಿಟ್ಟು ಇವಾಗ ಒಂದ್ಸರಿ ಸ್ಟಿರ್ ಮಾಡಿಬಿಟ್ಟು ಈಗ 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ. ಆಮೇಲೆ 2 ಸ್ಪೂನಷ್ಟು ಕಸೂರಿ ಮೇಥಿ ಕೂಡ ಇವಾಗ ನಾನು ಫೈನಲ್ ಆಗಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ನಾವು ಇಳಿಸೋದಕ್ಕಿಂತ 1 ನಿಮಿಷಗಳಿಗೂ ಮುಂಚೆ ಹಾಕಬೇಕಾಗತ್ತೆ ಕಸೂರಿ ಮೇಥಿನ. ಸೊ ಹಾಕಿದ ನಂತರ ಒಂದ್ಸರಿ ಕ್ಲೀನಾಗಿ ಮತ್ತೆ ಸ್ಟಿರ್ ಮಾಡ್ತೀನಿ ವೀಕ್ಷಕರೇ. ಈ ಕಸೂರಿ ಮೇಥಿನೇ ಒಳ್ಳೆ ಘಮ ಕೊಡೋದಕ್ಕೆ ಶುರು ಆಗೋದು, ಎಸ್ಪೆಷಲಿ ನಾರ್ತ್ ಇಂಡಿಯನ್ ಕರಿಗಳಿಗೆಲ್ಲ. ನೋಡಿ ಇವಾಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿದ ನಂತರ ಲಾಸ್ಟಲ್ಲಿ ನಾನು ಏನು ಕಾಜುನ ರುಬ್ಬಿಟ್ಕೊಂಡಿದ್ನಲ್ಲ ಆ ಕಾಜುನು ಕೂಡ ಇವಾಗ ನಾನು ಹಾಕಿದ್ದೀನಿ. ನೋಡಿ ಹಾಕಿದ್ದಾಯಿತು. ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕ್ಲೀನಾಗಿ ಬಗಸ್ತೀನಿ ವೀಕ್ಷಕರೇ. ನೋಡಿ ಆ ಕಾಜುದೆಲ್ಲ ನೀರನ್ನೆಲ್ಲ ಹಾಕಿದ್ದೀನಿ. ಇವಾಗ ಕ್ಲೀನಾಗಿ ಕಂಪ್ಲೀಟಾಗಿ ಇವಾಗ ರೆಡಿ ಆಗ್ತಾ ಇದೆ. ಇನ್ನು 1 ನಿಮಿಷದಲ್ಲೆಲ್ಲ ಪನ್ನೀರ್ ಮಟರ್ ಮಸಾಲ ರೆಡಿಯಾಗಿ ಹೋಗುತ್ತೆ ವೀಕ್ಷಕರೇ. ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ ವೀಕ್ಷಕರೇ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಈಗ ನೋಡಿ ಮತ್ತೆ 1 ನಿಮಿಷಗಳ ಕಾಲ ಕಂಪ್ಲೀಟ್ ಸಿಮ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಡ್ಬೇಕಾಗತ್ತೆ. ಸೊ 1 ನಿಮಿಷಗಳ ಕಾಲ ಆದ ನಂತರ ಲಿಡ್ಡನ್ನು ಓಪನ್ ಮಾಡಿಬಿಟ್ಟು ಒಂದ್ಸರಿ ಕ್ಲೀನಾಗಿ ಸ್ಟಿರ್ ಮಾಡ್ತೀನಿ. ನೋಡಿ ವೀಕ್ಷಕರೇ, ಸೂಪರ್ ಅಂದರೆ ಸೂಪರಾಗಿರುವಂಥ ಪನ್ನೀರ್ ಮಟರ್ ಮಸಾಲ ಅಂದರೆ ಪನ್ನೀರ್ ಪೀಸ್ ಮಸಾಲ ರೆಡಿ ಆಗೋಯ್ತು. ಇದು ಕುಲ್ಚಾ ಜೊತೆಯಲ್ಲಿ, ನಾನ್ ಜೊತೆಯಲ್ಲಿ ಮತ್ತು ಚಪಾತಿ ಜೊತೆಯಲ್ಲಿ ತುಂಬನೇ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ. ನಿಮಗೆ ಅನ್ನದ ಜೊತೆಯಲ್ಲಿ ತಿನ್ನಬೇಕು ಅಂದರೆ ಸ್ವಲ್ಪ ಗ್ರೇವಿನ ಚೂರು ತೆಳ್ಳಗೆ ಮಾಡ್ಕೊಳ್ಳಿ. ಇಲ್ಲ ಚಪಾತಿ ಆಮೇಲೆ ಈ ಥರ ಪೂರಿ ರೋಟಿ ಈ ಥರದ್ರೊಳಗೆ ತಿನ್ನಬೇಕು ಅಂದರೆ ಇಷ್ಟು ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ ವೀಕ್ಷಕರೇ. ನೋಡಿ ಸೂಪರ್ ಅಂದರೆ ಸೂಪರಾಗಿರೋವಂಥ ಒಂದು ಪನ್ನೀರ್ ಮಟರ್ ಮಸಾಲ ರೆಡಿ ಆಗೋಯ್ತು ವೀಕ್ಷಕರೇ. ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ ತಿಂತಾರೆ ಈ ಥರ ಮಾಡಿಕೊಟ್ರೆ. ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು.